ನಮ್ಮೂರೊಳಗ ಪೋಸ್ಟ್ಮಾನ್ ಸತ್ಯಪ್ಪ ಅಂತಿದ್ರಿ. ಪೋಸ್ಟ್ಮಾನನು ಅವನ, ಪೋಸ್ಟ್ ಮಾಸ್ತರ್ನು ಅವನ, ಟಪಾಲ್ ಹಂಚೋರ್ನು ಅವನ, ಎಲ್ಲ ಏಕಮೇವ ಅವ. ಅವಾಗೇನ್ರಿ ಹಳ್ಳಿ ಒಳಗ ಓದಿದ ಜನನ ಕಡಿಮೆ. ಪಾಪಿದ ಅವಸರ್ಲೆ ಎಲ್ಲಾ ಕಡೆಗೆ ಟಪಾಲ್ ಹಚ್ಕೊಂತ ಅಡ್ಡಾಡ್ತಿದ್ರು. ಕೆಲವೊಬ್ಬರು ಓದಿ ಹೇಳ ಅನ್ಬೇಕು, ಪಾಪ ಅವ್ರ ಮನೆಗ್ ಮತ್ ಓದಿ ಹೋಗ್ಬೇಕು. ಬ್ಯಾಡದ್ರ ಪರಿಸ್ಥಿತಿ, ಹೇಳ್ಬಾರ್ದದ್ರ ಗೋಳ. ಒಂದು ಸರ್ತಿ ಏನಾಗ್ಬಿಟ್ಟಿತ್ರಿ ಅಂತಂದ್ರ, ಆಮೇಲೆ ಅವಾಗೆಲ್ಲ ಬರೋ ಹೆಚ್ಚು ಕಡಿಮೆ ಕಾಡರಿ. ಈ ಅಂತರ್ದೇಶಿ ಪಾಕೆಟ್ ಹಾಕರ್ ಶ್ರೀಮಂತರಷ್ಟ. ಒಂದು ಕಾರ್ಡ್ ಗೌಡ್ರ ಮನಿ ಬಂದಿತ್ತು, ನಿಂಗಪ್ಪ ಗೌಡ್ರ ಅಂತ ಹೇಳಿ ದೊಡ್ಡ ಮನಿತನ್ರಿ ಅದು. ಉದ್ದಕ ಮನಿ ಅವ್ರದ್ದು, ಹಂಗ ಉದ್ದಕ ಹೋಗ್ಬೇಕು ಟ್ರೇನ್ ಇದ್ದಂಗ ಹಂಗ ಹೋಗ್ಬೇಕು. ಒಳಗ ಅವ್ರನ್ನ ಹೋಗಿ ಗೌಡ್ರ ಅನ್ನೋದ್ರಾಗ ದಮ್ ಹತ್ತಿ ಹೋಗ್ಬೇಕು ಅಂತ ಮನಿರಿ ಅದ. ಅವ್ರ ಮನೆಗೆ ಒಂದ್ ಟಪಾಲ್ ಬಂದಿತ್ರಿ. ಟಪಾಲ್ ತಗೊಂಡ್ ಹೋದ್ರಿ, ಮನ್ಯಾಗ ಯಾರು ಇದ್ದಿದ್ದಿಲ್ಲ. ಗೌಡ್ಸಾನಿ ಪಾಪ ಹೆಣ್ಮಗಳು ಹಿಂಗ ಮರ ತಗೊಂಡ ಇದನ್ ಮಾಡ್ಕೊಂತ ಕುಂತಿದ್ಲು. ಗೌಡ್ರ ಅಂತ ಹೋಗಿ, ಗೌಡ್ರ ಇಲ್ಲಿ ಬಾರಪ್ಪ ಯಪ್ಪ ಅಂತ ಕರೆದ್ರು. ಅವ್ರು ಟಪಾಲ್ ಕೊಟ್ಟ. ಯಪ್ಪ ಟಪಾಲ್ ನನಗೆ ಓದಾಕ್ ಬರೋದಲ್ಲ, ಓದ್ ಹೇಳಿ ಹೋಗ ಯಪ್ಪ ಅಂದ. ಎಲ್ಲಾರ ಮನೆಗೆ ಹಿಂಗ ಓದ್ಕೊಂತ ಹೇಳ್ಕೊಂತ ಹೋದ್ರ ನಾ ಮನೆಗ್ ಹೋಗೋದ್ ಎಷ್ಟತ್ ಬೇ, ಅಲ್ಲಿ ಮಧ್ಯಾಹ್ನ 12:30 ಆಗಿತ್ತು, ಊಟಕ್ಕೆ ಹೋಗ್ಬೇಕು, ಯಾರ ಕಡೆಗೆ ಓದಿಸ್ಕೊಳ್ಬೇ ಅಂದವ. ಇಲ್ಲಪ್ಪ ನೀ ಓದ್ ಹೇಳೇ ಹೋಗ ಅಂತಂದ. ಅವ ಓದಾಕ್ ಇನ್ನು ಶುರು ಮಾಡಿದ್ರಿ, ಆ ಹೆಣ್ಮಗಳ ಲವ ಹೊಯ್ಕೊಂಡು ಅಳಕ್ ಹತ್ತು ಬಿಟ್ಲ್ರಿ. ಅವ್ನ ಕೈ ಹಿಡ್ಕೊಂಡ ಆ ಕಟ್ಟಿ ಮ್ಯಾಗ ಹೊರಗ ಮಧ್ಯಾಹ್ನ ಆ ಕಡೆ ಈ ಕಡೆ ಮಂದಿ ಕುಂತಿದ್ರಿ. ಗೌಡ್ರ ಮನ್ಯಾಗ ಯಾಕ ಹೆಣ್ಮಗಳು ಹೋದ್ರಕತ್ತು ಓಡಿ ಬಂದ್ರ ನೋಡ್ರಿ ಅವರೆಲ್ಲ, ನೀ ಅಂತೇಳಿ ಹೇಳಿಲ್ಲ ಕೇಳಿಲ್ಲ. ಅವ್ ನಮ್ ಸತ್ಯಪ್ಪನ ನಾಯಿ ಹೊಡೆದಂಗ ಹೊಡೆದ್ರಿ. ಯಾಕೆ ಹೊಡಿದ್ರಿ, ತಡ್ದ್ರು ಅಂತೇಳಿ ಅವ ಅಂತರ ಕೇಳವಲ್ರಿ. ಅವನ ಹಾಕೊಂಡು ಹೊಡೆದ ಬಿಟ್ರ. ಅವಾಗ ಹೊಡೆದ್ ನಿಲ್ಸಿದ್ರಿ. ಯಾಕಂದ ಏನ್ ಗೌಡ್ಸ್ಯಾನಿ ಹೇಳ್ತಿದ್ಲಲ್ರಿ, ಅವ್ರು ಸತ್ತಾಡ್ರಿ. ಅದು ಸುದ್ದಿ ಪಾಪದ ಓದ್ ಹೇಳಾಕದಿನ ಪೂರ್ತಿ ಸುದ್ದಿ ಮುಗ್ದಿಲ್ರಿ. ಆಕೆ ಲಬಲ ಹೊಯ್ಕೊಂಡು ಹಾಳಾಕತ್ ಬಿಟ್ಟಾಡ್ರಿ ಅವ್ರ ಕೈ ಹಿಡ್ಕೊಂಡ ಆ ಹೆಣ್ಮಗಳು. ಅವ್ರ ಏನ್ ತಿಳ್ಕೊಂಡ್ರಿ, ಇವ ಗೌಡ್ಸ್ಯಾನಿ ಹಿಡ್ದಾನ ಅಂತ ತಿಳ್ಕೊಂಡ ಅವ್ರು ಹೊಡ್ದಾರ. ಯಪ್ಪ ಸತ್ಯಪ್ಪ ಅಂತ ಮನುಷ್ಯ ಅಲ್ವೋ ತಂದೆ, ಒಳ್ಳೆ ಮನುಷ್ಯ ಅವ. ನಮ್ಮವ್ ಸತ್ತದಕ್ ನಾ ಹಾಳಾಕತ್ತೀನಿ, ಅವ್ನ ಯಾಕೆ ಹೊಡೆದ್ರು ನೀವು ಅಂತ ಆ ಹೆಣ್ಮಗಳು ಓಡಾಡಕತ್ತಾವ. ಹಿಂಗಾಕ ನೋಡ್ರಿ ಒಂದ್ ಪರಿಸ್ಥಿತಿ. ಏನ್ ಮಾಡ್ತೀರಿ, ಪಾಪದ ನಮ್ ಸತ್ಯಪ್ಪ ನಾಯಿ ಹೊಡೆದಂಗ್ ಬಡಿಸ್ಕೊಂಡು ಹಂಗೆ ಹರ್ಕೊಂಡು ಹೊರಗ್ ಬಂದದ್ ನೋಡಿದ್ರ ನನಗ ಇವತ್ತಿಗೂ ಕೆಟ್ಟ ಅನಿಸ್ತೈತಿ ನೋಡ್ರಿ.